ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಪರ್ಫೆಕ್ಟಾಗಿ ಬ್ಲೌಸ್ ಮೆಷರ್ಮೆಂಟ್ನ ತೊಗೊಂಡು ಬಾಡಿ ಮೆಷರ್ಮೆಂಟ್ನ ತೊಗೊಂಡು ನಾವು ಹೇಗೆ ಮಾರ್ಕಿಂಗ್ ಮಾಡ್ಕೋಬೋದು, ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಆ್ಯಂಡ್ ಆರ್ಮಲ್ ರಿಂಕಲ್ಸ್ ಬರದೇ ಇರೋ ರೀತಿ ಪರ್ಫೆಕ್ಟಾಗಿ 3 ಡಾಟ್ ಬ್ಲೌಸ್ನ ನಾವು ಮನೇಲೇ ಸೆಲ್ಫಾಗಿ ಹೇಗೆ ಸ್ಟಿಚ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಮನೇಲೇ ಕೂತ್ಕೊಂಡು ಟೈಲರಿಂಗ್ ಕಲಿಬೇಕು ಅಥವಾ ಮನೇಲೇ ಕೂತ್ಕೊಂಡು ಸೆಲ್ಫಾಗಿ ಅವರೇ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಬಟ್ ಅವ್ರಿಗೆ ಪರ್ಫೆಕ್ಟ್ ಆಗಿರೋ ವಿಡಿಯೋ ಆಗಿರ್ಬೋದು ಅಥವಾ ಪರ್ಫೆಕ್ಟ್ ಆಗಿರೋ ನೋಟ್ಸ್ ಆಗಿರ್ಬೋದು ಸಿಕ್ಕಿರೋದಿಲ್ಲ. ಸೊ ಅದಕ್ಕೆ ಅವ್ರಿಗೆ ರಿಂಕಲ್ಸ್ ಆಗಿರ್ಬೋದು, ಶೋಲ್ಡರ್ ಡ್ರಾಪ್ ಆಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಹೇಗೆ ನಾವು ಲೆಕ್ಕಾಚಾರ ಮಾಡಿ ಮೆಷರ್ಮೆಂಟ್ನ ತೊಗೋಬೇಕು ಆ್ಯಂಡ್ ಆರ್ಮಲ್ ರಿಂಕಲ್ಸ್ ಬರದೇ ಇರೋ ರೀತಿ ಹೇಗೆ ಮೆಷರ್ಮೆಂಟ್ನ ತೊಗೊಂಡು ನೀವು ಏನೆಲ್ಲ ನಂಬರ್ಸ್ನ ಆ್ಯಡ್ ಮಾಡಿ ನಾವು ಮಾರ್ಕಿಂಗ್ ಮಾಡಬೇಕು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ರೆ ಸಾಕು, ನೀವು ಆರ್ಮಲ್ ರಿಂಕಲ್ಸ್ ಇಲ್ಲದೆ ಆ್ಯಂಡ್ ಶೋಲ್ಡರ್ ಡ್ರಾಪ್ ಇಲ್ಲದೆ ಆರಾಮಾಗಿ ನೀವು ನಿಮ್ಮ ಬ್ಲೌಸ್ನ ಈಸಿಯಾಗಿ ಮನೇಲೇ ಸ್ಟಿಚ್ ಮಾಡ್ಕೋಬೋದು. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಫಸ್ಟ್ ನಿಮಗೆ ಒಂದು ಸಜೆಷನ್ ಮಾಡೋದೇನಪ್ಪ ಅಂತಂದರೆ, ಡೈರೆಕ್ಟಾಗಿ ನೀವು ಫ್ಯಾಬ್ರಿಕ್ ಮೇಲೆ ಮಾರ್ಕಿಂಗ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನೀವು ಒಂದು ನ್ಯೂಸ್ ಪೇಪರ್ ಅಥವಾ ಪ್ಯಾಟ್ರನ್ ಶೀಟ್ ಅಥವಾ ಅದು ಯಾವುದೂ ಇಲ್ಲ ಅಂದರೆ ಈ ಥರ ಕಾರ್ಡ್ಬೋರ್ಡ್ ಶೀಟ್ ಇರುತ್ತೆ ನೋಡಿ, ಇದ್ರ ಮೇಲೆ ಫಸ್ಟ್ ಮಾರ್ಕಿಂಗ್ ಕಟ್ಟಿಂಗ್ನ ಟ್ರೈ ಮಾಡಿ. ಇದರಲ್ಲಿ ಪರ್ಫೆಕ್ಟ್ ಆಯಿತು ಅಂದರೆ ಮಾತ್ರ ನೀವು ಫ್ಯಾಬ್ರಿಕ್ ಮೇಲೆ ಬಿಕಾಸ್ ಫ್ಯಾಬ್ರಿಕ್ ಕಾಸ್ಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಕಾರ್ಡ್ಬೋರ್ಡ್ ಶೀಟ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ಇದ್ರ ಮೇಲೆ ಕಟ್ ಮಾಡಿ ಇದನ್ನು ಮೆಷರ್ಮೆಂಟ್ ತೊಗೊಂಡು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಇದ್ರ ಮೇಲೆ ಹೇಗೆ ನಾವು ಮಾರ್ಕಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ, ಯೆಲ್ಲೋ ಕಲರ್. ನೀವು ಯಾವ ಕಲರ್ ಬೇಕಾದ್ರೂ ತೊಗೋಬೋದು, ಬಟ್ ಯೆಲ್ಲೋ ಕಲರ್ ಬ್ರೈಟಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಪರ್ಫೆಕ್ಟಾಗಿ ನಾವು ಬ್ಲೌಸ್ನ ಮಾರ್ಕ್ ಮಾಡಬೇಕಾದ್ರೆ ಏನೆಲ್ಲ ಬೇಕಾಗುತ್ತೆ ಎಕ್ವಿಪ್ಮೆಂಟ್ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬ್ಲೌಸ್ ಮೆಷರ್ಮೆಂಟ್ಗೆ ಅಂತ ಹೇಳಿ ಒಂದು ಫೈಲ್ನ ಮೇಂಟೈನ್ ಮಾಡಿದ್ದೀನಿ. ಆ ಫೈಲ್ನ ನಾನು ತೊಗೊಂಡಿದ್ದೀನಿ. ನಾನು ಆ್ಯಡ್ ಮಾಡ್ತೀನಿ ಪಿಕ್ಚರ್ಸ್ನ ಎಲ್ಲೆಲ್ಲಿ ಏನೇನು ತೊಗೋಬೇಕು ಅಂತ ಹೇಳಿ. ಆ ಫೈಲ್ನು ಕೂಡ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಮಾಲ್ ಸ್ಕೇಲ್, ಇದು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೆಷರ್ಮೆಂಟ್ ಟೇಪ್ ಏಕೆ ಬೇಕು. ಆ್ಯಂಡ್ ನೆಕ್ಸ್ಟ್ ಇದು ಪ್ಯಾಟರ್ನ್ ಸ್ಕೇಲ್ ಅಂತಲೂ ಹೇಳ್ಬೋದು ಅಥವಾ ಡಿ ಶೇಪ್ ಸ್ಕೇಲ್ ಅಂತಲೂ ಹೇಳ್ಬೋದು. ಇದಿದ್ರೆ ಪರ್ಫೆಕ್ಟಾಗಿ ನೀವು ಮಾರ್ಕಿಂಗ್ನ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಆರ್ಮಲ್ ಸ್ಕೇಲ್ ಈ ರೀತಿ ಇರುತ್ತೆ. ಇದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೊಂದು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಾರ್ಕಿಂಗ್ ಮಾಡೋಕ್ಕೋಸ್ಕರ ಒಂದು ಪೆನ್ಸಿಲ್ನ ತೊಗೊಂಡಿದ್ದೀನಿ. ಇಷ್ಟಲ್ಲೇ ನಾವು ಹೇಗೆ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನ್ನ ಬ್ಲೌಸ್ ಮೆಷರ್ಮೆಂಟ್ನ ನಾನು ತೊಗೊಂಡಿದ್ದೀನಿ, ಬಾಡಿ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಇದನ್ನು ಹೇಗೆ ತೊಗೋಬೇಕು ಅಂತ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಅಥವಾ ನಿಮಗೆ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನನಗೆ ಇದೇ ವೀಡಿಯೋಗೆ ಕಮೆಂಟ್ ಮಾಡಿ ಹೇಗೆ ಮೆಷರ್ಮೆಂಟ್ ತೊಗೋಬೇಕು ಅಂತ ಹೇಳಿ ಆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಈಗ ನಾನು ಬ್ಲೌಸ್ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಮಾಡೋದಕ್ಕೆ ಏನೆಲ್ಲ ಲೆಕ್ಕಾಚಾರ ಮಾಡಬೇಕು ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಹೋಗ್ತಾ ಮುಂದೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದು ನನ್ನ ಮೆಷರ್ಮೆಂಟ್ ನೋಡ್ಬೋದು. ಫುಲ್ ಲೆಂತ್ 16 ಇದೆ, ಶೋಲ್ಡರ್ 15.5 ಇದೆ, ಆ್ಯಂಡ್ ಚೆಸ್ಟ್ ರೌಂಡು 38.5 ಇದೆ, ಲೋವರ್ ಚೆಸ್ಟ್ 14, ವೆಸ್ಟ್ ರೌಂಡ್ 33, ಫ್ರಂಟ್ ನೆಕ್ 7.5, ಅಪೆಕ್ಸ್ ಲೆಂತ್ 9.5, ಅಪೆಕ್ಸ್ ಟು ಅಪೆಕ್ಸ್ 8, ಸ್ಲೀವ್ ಲೆಂತ್ 11, ಸ್ಲೀವ್ ರೌಂಡ್ 11, ಬ್ಯಾಕ್ ಲೆಂತ್ 14, ಬ್ಯಾಕ್ ಬೆಲ್ಟ್ 4, ನೆಕ್ಸ್ಟ್ ರೆಡಿ ಶೋಲ್ಡರ್ 2.5. ಇದಿಷ್ಟು ನನ್ನ ಬಾಡಿ ಮೆಷರ್ಮೆಂಟು. ಸೊ ಇದರ ರೀತಿ ನಾವು ಹೇಗೆ ಮಾರ್ಕಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬ್ಯಾಕ್ ಪಾರ್ಟ್ ಮಾತ್ರ ತಿಳಿಸ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಏನೆಲ್ಲ ಟಿಪ್ಸ್ ಹೇಳಬೇಕು ಅದು ಹೇಳೋದು ಮರ್ತೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಜಸ್ಟ್ ಬ್ಯಾಕ್ ಪಾರ್ಟ್ ಮಾತ್ರ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ರೆ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು. ಓಕೆನಾ? ಈ ರೀತಿ ಶೀಟ್ ಮೇಲೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಬಂದಾಗ ಮಾತ್ರ ನೀವು ಲೈನಿಂಗ್ ಮೇಲೆ ಹೋಗಿ. ಬಿಕಾಸ್ ಫ್ಯಾಬ್ರಿಕ್ ರೇಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಕಂಪೇರ್ಡ್ ಟು ಕಾರ್ಡ್ಬೋರ್ಡ್ ಶೀಟ್. ಸೊ ಅದಕ್ಕೋಸ್ಕರ ನಾನು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಲೈನಿಂಗ್ ಮೇಲೆ ಹೇಗೆ ಮಾರ್ಕ್ ಮಾಡ್ತೀರೋ ಅದೇ ರೀತಿ ಇಲ್ಲೂ ಕೂಡ ಮಾರ್ಕ್ ಮಾಡಬೇಕು. ಇದನ್ನೇ ನೀವು ಲೈನಿಂಗ್ ಅಂತ ಅಂದ್ಕೊಂಡು ಮಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಡೀಪ್ ಪ್ಯಾಟರ್ನ್ ಸ್ಕೇಲ್ ಇರುತ್ತೆ ನೋಡಿ, ಇದನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಬಿಕಾಸ್ ಈ ಲೈನ್ ಯಾಕೆ ಆಗ್ತಾ ಇರೋದು ಅನ್ನೋದಾದರೆ ಫ್ಯಾಬ್ರಿಕ್ಕು ಒಂದೊಂದು ಮುಂದೆ ಇರುತ್ತೆ, ಒಂದೊಂದು ಹಿಂದೆ ಇರುತ್ತೆ, ಬ್ಯಾಕ್ ಪಾರ್ಟ್ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ, ಆ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದೆರಡು ಸಮ ಆಗೋಕ್ಕೋಸ್ಕರ ನಾವು ಒಂದು ಜಸ್ಟ್ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಾವು ಫುಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಫುಲ್ ಲೆಂತ್ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫುಲ್ ಲೆಂತ್ ಏನಿದೆ 16 ಇದೆ. ಬಟ್ ನಿಮ್ಮ ಫುಲ್ ಲೆಂತ್ ಏನೇ ಇದ್ದರೂ ಕೂಡ ಜಸ್ಟ್ ನೀವು ಅದಕ್ಕೆ +1ನ ಆ್ಯಡ್ ಮಾಡಬೇಕು. ಓಕೆನಾ? +1ನ ಆ್ಯಡ್ ಮಾಡಿದಾಗ ನನ್ನ ಫುಲ್ ಲೆಂತ್ ಏನಾಯ್ತಪ್ಪ ಅಂತ ಅಂದರೆ 17 ಆಗಿದೆ. ನೀವು ನೋಡ್ಬೋದು
ನಿಮ್ಗೆ ಇಲ್ಲಿ ಫುಲ್ ಲೆಂತ್ 17 ಇತ್ತು ಅಂದರೆ +1 ಆ್ಯಡ್ ಮಾಡಿದ್ರೆ 18 ಆಗುತ್ತೆ. ಇಲ್ಲಿ 15 ಇತ್ತು ಅಂದರೆ +1 ಆ್ಯಡ್ ಮಾಡಿದ್ರೆ 16 ಆಗುತ್ತೆ. ನಿಮ್ಮ ಫುಲ್ ಲೆಂತ್ ಏನೇ ಇದ್ರೂ ಕೂಡ +1ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸೊ 17ನ ಮಾರ್ಕ್ ಮಾಡ್ಕೊಳ್ಳೋಣ. ರ್ಯಾಂಡಮಾಗಿ ಎಲ್ಲಾದರೂ ಒಂದು ಕಡೆ ಟೇಪ್ ಇಟ್ಕೊಂಡು ಇದನ್ನು ಕರೆಕ್ಟಾಗಿ ಇಟ್ಕೋಬೇಕು. ಇವಾಗ 17 ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಓಕೆನಾ. ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ಈಗ ಫುಲ್ ಲೆಂತ್ ಆಗಿದೆ, ನೆಕ್ಸ್ಟ್ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು. ನನ್ನ ಶೋಲ್ಡರ್ ಎಷ್ಟಿದೆ 15.5. ಸೆಕೆಂಡ್ ಸ್ಟೆಪ್ ಏನಿದೆ, ಶೋಲ್ಡರ್ = 15.5 ಇದೆ. ಬಟ್ ಇದನ್ನು ನಾವು ಪಾರ್ಟ್ 2 ಅಂತ ತೊಗೋಬೇಕು. ಬಿಕಾಸ್ ನಮಗೆ ಇಲ್ಲಿ ಒಳಗಡೆನೂ ಒಂದು ಬಟ್ಟೆ ಇರುತ್ತೆ, ನೀವು ನೋಡ್ಬೋದು. ಇದು ಫೋಲ್ಡ್ ಆಗಿರೋದ್ರಿಂದ ಇದು 1 ಪಾರ್ಟು, ಇದು 2 ಪಾರ್ಟು. ಸೊ ಅದಕ್ಕೋಸ್ಕರ ಇದು 1 ಪಾರ್ಟ್ ಆ್ಯಂಡ್ ಇದು ಕೆಳಗಡೆ ಇರೋದು 2 ಪಾರ್ಟ್. ಸೊ ಅದಕ್ಕೋಸ್ಕರ 15/2 ತೊಗೊಳ್ಬೇಕು. ಓಕೆನಾ. 15/2 ತೊಗೊಳ್ತು ಅಂದರೆ ನಮಗೆ ಎಷ್ಟು ಬರುತ್ತೆ, ಇಲ್ಲಿ 7.75 ಬರುತ್ತೆ. ಸೊ ನನ್ನ ಶೋಲ್ಡರ್ ಬಂದು 7.75. ಓಕೆನಾ. ಸೊ ಅಂತ ಮೆಜರ್ಮೆಂಟ್ನ ಮಾತ್ರ ಮಾರ್ಕ್ ಮಾಡಬೇಕಾಗತ್ತೆ. ನೀವು 15.5 ಇದೆ ಶೋಲ್ಡರ್ ಅಂತ ಹೇಳಿ 15.5ನ ಮಾರ್ಕ್ ಮಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ಕೆಳಗಡೆನೂ ಕೂಡ ಫ್ಯಾಬ್ರಿಕ್ ಇರುತ್ತೆ, ಅದು ಒಂದು ಪಾರ್ಟ್ ಆಗುತ್ತೆ. ಸೊ ಪಾರ್ಟ್ 2 ರೀತಿ ತಿಳ್ಕೊಂಡು ನೀವು ಇಲ್ಲಿ ಪಾರ್ಟ್ 2 ಅಂತ ಡಿವೈಡೆಡ್ ಮಾಡಿಕೊಂಡು ಮಾಡಬೇಕು. ಓಕೆನಾ. ನೆಕ್ಸ್ಟು ಇಲ್ಲಿ 7.75 ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತೀನಿ. .75ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಗೆರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ದೊಡ್ಡದಾಗಿ ನಾನು ಮಾರ್ಕ್ ಮಾಡ್ತೀನಿ. ಸ್ಟೆಪ್ ನಂಬರ್ 1. ಓಕೆನಾ. ನೆಕ್ಸ್ಟ್ ಸ್ಟೆಪ್ ನಂಬರ್ 2 ಏನು ಮಾಡಬೇಕಪ್ಪ ಅಂತಂದರೆ, ಈಗ ಇಲ್ಲಿ ಮಾರ್ಕ್ ಮಾಡಿದ್ದೀರಲ್ಲ 7.75ಗೆ, ಇಲ್ಲಿಗೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಈಗ ಹೊರಗಡೆಯಿಂದ 1 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ 2.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ಕಂಪಲ್ಸರಿ ಕೆಳಗಡೆಯಿಂದ 2.5ನ ಮಾರ್ಕ್ ಮಾಡ್ಕೊಳ್ಳೋದು. ಆ್ಯಂಡ್ ನೀವು ಏನು ಶೋಲ್ಡರ್ ಮಾರ್ಕ್ ಮಾಡಿರ್ತೀರೋ ಅಲ್ಲಿಂದ 1 ಇಂಚ್ ಈ ಕಡೆ ಮಾರ್ಕ್ ಮಾಡ್ಕೊಳ್ಳೋದು ಕಂಪಲ್ಸರಿ. ಓಕೆನಾ. ಈಗ 1 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ಸ್ಕೇಲ್ ಯೂಸ್ ಮಾಡಿಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಈಗ ಒಂದು ಕ್ರಾಸ್ ಲೈನ್ ಹಾಕ್ಕೊಳ್ಳಿ. ಸ್ಕೇಲ್ನ ಯೂಸ್ ಮಾಡಿಕೊಂಡು ಒಂದು ಕ್ರಾಸ್ ಲೈನ್ನ ಹಾಕ್ಕೊಳ್ಳಿ. ಈ ಚುಕ್ಕಿಗೂ ಆ ಚುಕ್ಕಿಗೂ ಸೇರಬೇಕು. ಆ ರೀತಿ ನೀವು ಕ್ರಾಸ್ ಲೈನ್ನ ಹಾಕ್ಕೊಳ್ಳಿ. ಈ ರೀತಿ ಕ್ರಾಸ್ ಲೈನ್ನ ಹಾಕ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿಂದ ನಾವಿವಾಗ ಇಲ್ಲಿ ತೊಗೊಂಡಿದ್ದೀವಲ್ಲ, ಇದನ್ನು ನಾವು ಬಿಟ್ಬಿಡಬೇಕು. ನೆಕ್ಸ್ಟ್ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನೆಕ್ಸ್ಟ್ ಏನೇ ಮಾರ್ಕ್ ಮಾಡ್ಕೊಂಡಿದ್ರು ಕೂಡ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿಂದ ನಾವು ಆರ್ಮೋಲ್ ರೌಂಡ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಆರ್ಮೋಲ್ ರೌಂಡ್ಗೆ ಫಾರ್ಮುಲಾ ಬಂದು ಚೆಸ್ಟ್ /6 + 0.50. ನನ್ನ ಚೆಸ್ಟ್ ಬಂದು ಎಷ್ಟಿದೆ 38.5 /6 + 0.50. ಇದು ಆರ್ಮೋಲ್ ಫಾರ್ಮುಲಾ. ಓಕೆನಾ. ಸೊ ಆರ್ಮೋಲ್ ಫಾರ್ಮುಲಾ ಇದಿರುತ್ತೆ, ಇದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ. ನಿಮ್ಮ ಸೈಜ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಲಾಸ್ಟಲ್ಲಿ ನೋಟ್ಸ್ ಕೂಡ ಆ್ಯಡ್ ಮಾಡ್ತೀನಿ. ನಿಮ್ಮ ಸೈಜ್ ಮೇಲೆ ನೀವು ಅದನ್ನು ಫಾರ್ಮುಲಾನ ಚೇಂಜ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ನನ್ನ ಆರ್ಮೋಲ್ ರೌಂಡ್ ಬಂದು 7 ಇದೆ. ಸೊ ನಾನಿಲ್ಲಿ 7ಗೆ ಮಾರ್ಕ್ ಮಾಡ್ಕೋತೀನಿ. ನಿಮ್ಮ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಆಯಿತು. ಓಕೆನಾ. ಈಗ ಮಾರ್ಕ್ ಮಾಡಿಕೊಂಡೆ. ಆರ್ಮೋಲ್ ರೌಂಡ್ನ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಜಸ್ಟ್ ಒಂದು ಲೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದಕ್ಕೆ ಒಂದು ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ನಾನು ಆರ್ಮೋಲ್ ರೌಂಡು ಹೇಗೆ ಫಾರ್ಮುಲಾ ಯೂಸ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆರ್ಮೋಲ್ ರೌಂಡ್ಗೆ ಫಾರ್ಮುಲಾ ನೀವು ನೋಡ್ಬೋದು. ಚೆಸ್ಟ್ ರೌಂಡು 28ಇಂದ 31.75 ಒಳಗಡೆ ಬಂತು ಅಂದರೆ ಫಾರ್ಮುಲಾ ಬಂದು ಚೆಸ್ಟ್ /6 + 1.25. ಅದೇ ಚೆಸ್ಟ್ ರೌಂಡು 32ಇಂದ 44.75 ಒಳಗಡೆ ಬಂತು ಅಂದರೆ ಚೆಸ್ಟ್ /6 + 1. ಓಕೆನಾ. ನೆಕ್ಸ್ಟ್ ಚೆಸ್ಟ್ ರೌಂಡು 45+ ಬಂತು ಅಂದರೆ ಚೆಸ್ಟ್ /6 + 0.5. ಸೊ ನನ್ನ ಚೆಸ್ಟ್ ಬಂದು 38.5 ಇದೆ. 38.5 ಇದ್ರ ಒಳಗಡೆ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ
ಸೊ ಅದಕ್ಕೋಸ್ಕರ ನಾನಿಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 1ನ ಮಾಡಿದ್ದೀನಿ, ಆವಾಗ 7 ಬರುತ್ತೆ, ನೀವು ನೋಡ್ಬೋದು. ಸೊ ಇದು ಇದ್ರ ಫಾರ್ಮುಲಾ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 7ಗೆ ಇಲ್ಲಿಂದ ಇಲ್ಲಿಗೆ 7ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸ್ಟೆಪ್ ನಂಬರ್ 3. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಶೋಲ್ಡರ್ ಮೈನಸ್ನ ನಾವು ಮಾಡಬೇಕಾಗತ್ತೆ. ಇದಕ್ಕೂ ಒಂದು ಫಾರ್ಮುಲಾ ಇದೆ. ಇದು ಬಂದು ನನ್ನ ಶೋಲ್ಡರ್ ಸೈಜ್ ಅಂದರೆ 15.5 ನನ್ನ ಶೋಲ್ಡರು, -3 ಇದು ನಿಮ್ಮ ಶೋಲ್ಡರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. -3 ಮಾಡ್ತು ಅಂದರೆ 12.5 ಬರುತ್ತೆ. ಡಿವೈಡೆಡ್ ಬೈ 2 ಮಾಡ್ತು ಅಂದರೆ ನನ್ನ ಶೋಲ್ಡರ್ ಮೈನಸ್ ಏನು ಬಂತು ಅಂದರೆ 6.25 ಬರುತ್ತೆ. ಸೊ ಈಗ ನಾನು 6.25ನ ಮಾರ್ಕ್ ಮಾಡ್ಕೋಬೇಕು. 6.25 ಮೆಷರ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ, ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ. ಈಗ ಇಲ್ಲಿ ನನಗೆ 6.25 ಬಂದಿದೆ. ನಾವು ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ 6.25. ಓಕೆನಾ. ಇಲ್ಲಿ ತಗೊಂಡ್ರೆ ಜಾಸ್ತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇಲ್ಲೂ ತೊಗೊಂಡಾದ್ಮೇಲೆ ಈ ಕಡೆನೂ ನಾವು 6.25 ತೊಗೋಬೇಕಾಗತ್ತೆ. 6.25 ನೋಡಿದ್ರಲ್ಲ, ಈ ರೀತಿ 6.25 ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ಸೈಡ್ ಹೆಂಗೆ 6.25 ತೊಗೊಂಡಿದ್ದೀನೋ ಅದೇ ರೀತಿ ಈ ಸೈಡ್ ಕೂಡ 6.25ನ ತೊಗೊಂಡಿದ್ದೀನಿ. ಓಕೆನಾ. ಇಲ್ಲಿವರೆಗೂ ಹತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಲೈನ್ನ ಆ್ಯಡ್ ಮಾಡೋಣ. ನೋಡಿದ್ರೆ ಒಂದು ಲೈನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲೂ 6.25ನ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಈ ಸೈಡು ಕೂಡ 6.25ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 6.25 ಹೇಗೆ ಬಂತಂದರೆ ನನ್ನ ಶೋಲ್ಡರ್ ಮೈನಸ್ ಫಾರ್ಮುಲಾ ಹಾಕಿದ್ರೆ 6.25 ಬರುತ್ತೆ. ಸೊ ಅದನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ನಾವು ಇಲ್ಲಿ ಚೆಸ್ಟ್ ರೌಂಡ್ನ ತೊಗೋಬೇಕು. ನಾವಿಲ್ಲಿ ಮಾರ್ಕ್ ಮಾಡಿದ್ದು ಚೆಸ್ಟ್ ಲೈನಲ್ಲೇ ನಮಗೆ ಚೆಸ್ಟ್ ರೌಂಡ್ ಬರುತ್ತೆ. ಓಕೆನಾ. ಚೆಸ್ಟ್ ಲೈನಲ್ಲೇ ಚೆಸ್ಟ್ ರೌಂಡ್ ಬರುತ್ತೆ. ಓಕೆನಾ. ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ನೀವೇನು ಬರೆಯೋ ಅವಶ್ಯಕತೆ ಇಲ್ಲ. ಈಗ ನನಗೆ ಚೆಸ್ಟ್ ರೌಂಡ್ ಎಷ್ಟಿದೆ ಅಂತ ಅಂದರೆ 9.8 ಹೇಗೆ ಬಂತು ಅಂದರೆ ನಿಮ್ಮ ಚೆಸ್ಟ್ ರೌಂಡ್ನ ಮಾರ್ಕ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ, ಆವಾಗ ಈ ನಂಬರ್ ಸಿಗುತ್ತೆ. ಸೊ ಈ ನಂಬರ್ನ ನಾನು ಚೆಸ್ಟ್ ಲೈನಲ್ಲೇ ಚೆಸ್ಟ್ ರೌಂಡ್ನ ಮಾರ್ಕ್ ಮಾಡ್ಕೋತೀನಿ. 9.8 ಇಲ್ಲಿ ಬರುತ್ತೆ. ಕರೆಕ್ಟಾಗಿ ಮೆಷರ್ಮೆಂಟ್ನ ತೊಗೊಳ್ಳಿ. ಓಕೆನಾ. ಚೆಸ್ಟ್ ರೌಂಡ್ ತೊಗೊಂಡು ಆದಮೇಲೆ ನಾವು ಇಲ್ಲಿ ಎಕ್ಸ್ಟ್ರಾ 1.5ನ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮಗೆ ಇವಾಗ ಈಗ ನಿಮಗೆ ಒಳಗಡೆ ಒಂದು ಎಕ್ಸ್ಟ್ರಾ ಬಟ್ಟೆ ಬೇಕಾಗತ್ತೆ, ಅಥವಾ ನೀವು ದಪ್ಪ ಆಗ್ಬೋದು ಸಣ್ಣ ಆಗ್ಬೋದು, ಆವಾಗ ನಿಮಗೆ ಒಂದು ಎಕ್ಸ್ಟ್ರಾ ಬಟ್ಟೆ ಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ 1.5ನ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1.5 ಮೇಲೆ ಎಕ್ಸ್ಟ್ರಾ ಯಾವಾಗಲೂ ತೊಗೊಳಕ್ಕೆ ಹೋಗಬೇಡಿ, ಆವಾಗ ನಿಮ್ಮ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ. ಲಾಸ್ಟ್ ಅಂದರೆ 1.5ನೇ ತೊಗೋಬೇಕಾಗತ್ತೆ. ಓಕೆನಾ. ಆಯಿತಾ. ಇಲ್ಲಿಗೆ ನೋಡಿ, ಇದು ನಮ್ಮ ಚೆಸ್ಟ್ ಲೈನ್. ಓಕೆನಾ. ಚೆಸ್ಟ್ ಲೈನಲ್ಲೇ ನಾನು ಚೆಸ್ಟ್ ರೌಂಡ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನ್ನ ಚೆಸ್ಟ್ ರೌಂಡ್ ಬಂದು 9.8 ಇದೆ. 9.8 ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತು ಅಂತಂದರೆ ಇಲ್ಲಿಗೆ ಬರುತ್ತೆ. ಇಲ್ಲಿಂದ 1.5ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.5 ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಅದು 1.5 ಮೇಲೆ ಜಾಸ್ತಿ ಹೋಗಬಾರ್ದು. ಬೇಕಾದರೆ ಕಡಿಮೆ ತೊಗೊಳ್ಳಿ, ಜಾಸ್ತಿ ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ಆವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ. ನಿಮ್ಮ ರೆಡಿಮೇಡ್ ಬ್ಲೌಸ್ಗಳಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಯಾಕಂತಂದರೆ ಅವರು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರೋದಿಲ್ಲ. ಸೊ ಅದಕ್ಕೋಸ್ಕರ 1.5 ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು ಆರ್ಮಲ್ ಪಾಯಿಂಟ್ನ ತೊಗೋಬೇಕಾಗತ್ತೆ. ಆರ್ಮಲ್ ಪಾಯಿಂಟ್ನ ಹೇಗೆ ತೊಗೊಳ್ಳೋದು ಅಂತಂದರೆ, ಈಗ ನೀವು ಮಾರ್ಕ್ ಮಾಡಿದ್ದೀರಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಮಿಡ್ ಪಾಯಿಂಟ್ನ ತೊಗೋಬೇಕು. ಓಕೆನಾ. ಅಂದರೆ ಮಿಡ್ ಪಾಯಿಂಟ್ ಅಂದರೆ 3.6 ಬರುತ್ತೆ. ಓಕೆನಾ. ಆರ್ಮಲ್ ಪಾಯಿಂಟ್ಗೆ ನಾವು ಇಲ್ಲಿಂದ ಇಲ್ಲಿಗೆ ಮಿಡ್ ಪಾಯಿಂಟ್ನ ತೊಗೊಳ್ತೀವಿ. ಸೊ ನೋಡಿ,
ಇಲ್ಲಿಗೆ ಬಂತು. ಓಕೆನಾ? ಸೊ ಇದು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ ಪಾರ್ಟಲ್ಲಿ 1/4 ಇಂಚು ಮೇಲೆ ಬರಬೇಕು. ಓಕೆನಾ? ಫ್ರಂಟ್ ಪಾರ್ಟಲ್ಲಿ 1/4 ಇಂಚು ಒಳಗಡೆ ಬರಬೇಕಾಗತ್ತೆ, ಬ್ಯಾಕ್ ಪಾರ್ಟಲ್ಲಿ 1/4 ಇಂಚು ಮೇಲೆ ಬರಬೇಕು. ಸೊ ಈ ಪಾಯಿಂಟಿಂದ 1/4 ಇಂಚಿನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇದು 1/4 ಇಂಚು. ಓಕೆನಾ? ಇದು ಬ್ಯಾಕ್ ಪಾರ್ಟಲ್ಲಿ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಸ್ಮಾಲ್ ಸ್ಕೇಲ್ ತೊಗೊಂಡು ಹ್ಯಾಂಡ್ ಮಾಡೋಣ. ಓಕೆನಾ? ಇದು ಆರ್ಮಲ್ ಪಾಯಿಂಟ್ ಆಯಿತಾ? ಈ ಪಾಯಿಂಟ್ಗೆ ಅದು ಟಚ್ ಆಗಬೇಕು. ಆ ರೀತಿ ನಾವು ಒಂದು ಕ್ರಾಸ್ ಲೈನ್ ಹಾಕೊಳ್ಳೋಣ. ಓಕೆನಾ? ಈ ರೀತಿ ನಾವು ಕ್ರಾಸ್ ಲೈನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬೋದು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ರೌಂಡ್ ಹಾಕಬೇಕು. ಅದು ಯಾವ ರೀತಿ ಬರಬೇಕಂದ್ರೆ ಹಿಂಗೆ ಬರಬೇಕು. ಈ ರೀತಿ ಬರಬೇಕಂತಂದರೆ ನಾವು ಇಲ್ಲಿ ಒಂದು ಮಿಡ್ ಪಾಯಿಂಟ್ ಬೇಕಾಗುತ್ತೆ ನಮಗೆ. ಈ ರೀತಿ ರೌಂಡ್ ಬೇಕು ಅಂತಂದರೆ ಇಲ್ಲಿ ಮಿಡ್ ಪಾಯಿಂಟ್ ಬೇಕು. ಸೊ ಮಿಡ್ ಪಾಯಿಂಟ್ ಹೇಗೆ ತೊಗೊಳ್ಳೋದು, ಯಾವ ನಂಬರ್ ತೊಗೊಳ್ಳೋದು ಅಂತ ನಾನು ಒಂದು ಫೈಲಲ್ಲಿ ತೋರಿಸ್ತೀನಿ. ಓಕೆನಾ? ಅವರ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ಲೌಸ್ ಆರ್ಮೋಲ್ ಕ್ರಾಸ್ ಮಾರ್ಕ್. ಓಕೆನಾ? ಇದರಲ್ಲಿ ನಮ್ಮ ಚೆಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನನ್ನ ಚೆಸ್ಟ್ ಸೈಜ್ ಬಂದು 38.5. 38.5 ಯಾವ ಅಂಡರಲ್ಲಿ ಬರುತ್ತೆ ಅಂದರೆ ಈ ಅಂಡರಲ್ಲಿ ಬರುತ್ತೆ. ಓಕೆನಾ? ಇದು ಫ್ರಂಟು, ಇದು ಬ್ಯಾಕು. ನಾವು ಇವಾಗ ಈಗ ನಾವು ಬ್ಯಾಕ್ನ ಮಾರ್ಕ್ ಮಾಡ್ತಾ ಇರೋದ್ರಿಂದ ಬ್ಯಾಕಲ್ಲಿ ನಮಗೆ 1.25 ಬರುತ್ತೆ. ನನ್ನ ಚೆಸ್ಟ್ ಸೈಜಲ್ಲಿ 1.25 ಬರುತ್ತೆ. ಸೊ ಇವಾಗ ನಾನಿಲ್ಲಿ 1.25ನ ಮಾರ್ಕ್ ಮಾಡ್ಕೋಬೇಕು. ಅಂದರೆ 1/4. ಓಕೆನಾ? ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಈಗ ನಾನು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ನಿಮಗೆ ಕಾಣ್ತಾ ಇರ್ಬೋದು. ನೆಕ್ಸ್ಟು ಈಗ ಆರ್ಮೋಲ್ ಸ್ಕೇಲ್ ಯೂಸಸ್ ಏನಪ್ಪ ಅಂತಂದರೆ ಇವಾಗ ಈ ಸ್ಕೇಲ್ ತುಂಬ ಯೂಸ್ ಆಗುತ್ತೆ. ಯಾಕೆ ಅಂತ ತೋರಿಸ್ತೀನಿ. ಇವಾಗ ಈ ಲೈನು ಆ್ಯಂಡ್ ಈ ಲೈನು ಜಾಯಿನ್ ಆಗಬೇಕು. ಸೊ ಅದಕ್ಕೆ ನಾವು ಈ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡ್ಕೊಳ್ತೀವಿ. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಕಟ್ಟಿಂಗ್ ಆಗಿರ್ಬೋದು, ಮಾರ್ಕಿಂಗ್ ಆಗಿರ್ಬೋದು, ಯಾವುದಕ್ಕೂ ನೋಡಿ ಈ ರೀತಿ. ಸೊ ಈ ರೀತಿ ಸೇರಿಸ್ಕೊಂಡೆ. ನೋಡ್ತಾ ಇರ್ಬೋದಲ್ಲ, ಒಂದು ಶೇಪ್ ಬಂದಿದೆ. ಈ ಶೇಪ್ ಬರಬೇಕಂತಂದರೆ ನಮಗೆ ಈ ಫಾರ್ಮುಲಾ ಬೇಕು. ಈ ಫಾರ್ಮುಲಾ ಇಲ್ಲ, ಎಲ್ಲೋ ಒಂದು ಕಡೆ ಪಾಯಿಂಟ್ ಮಾಡಿಕೊಂಡು ನಾವು ಈ ರೀತಿ ಶೇಪ್ ತರ್ತೀವಿ ಅಂದರೆ ಅದು ರಾಂಗ್ ಆಗುತ್ತೆ. ಈ ರೀತಿ ಒಂದು ರೌಂಡ್ ಶೇಪ್ ಬರಬೇಕಂದ್ರೆ ಇಷ್ಟು ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇದು ಆರ್ಮೋಲ್ ಪಾಯಿಂಟ್ ಮಾರ್ಕ್ ಆಯಿತು. ಸೊ ನೆಕ್ಸ್ಟ್ ಇಷ್ಟು ಅರ್ಥ ಆದಮೇಲೆ ಇವಾಗ ನಾನು ಇದು ತೊಗೊಂಡಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ನಮ್ಮ ಶೋಲ್ಡರು ಸ್ಟ್ರೈಟ್ ಇರಲ್ಲ. ಈ ರೀತಿ ಸ್ಟ್ರೈಟ್ ಇರಲ್ಲ. ನೀವು ಬೇಕಾದ್ರೆ ಸ್ಕೇಲ್ನ ಯೂಸ್ ಮಾಡಿಕೊಂಡು ಕನ್ನಡಿ ಮುಂದೆ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇದು ಸ್ಟ್ರೈಟ್ ಇರಲ್ಲ, ಈ ಥರ ಡೌನ್ ಇರುತ್ತೆ ಶೋಲ್ಡರ್. ಆ ಪರ್ಪಸ್ಗೋಸ್ಕರ ನಾವು ಇದನ್ನು ತೊಗೊಂಡಿದ್ದೀವಿ. ಈಗ ನಾವು ಮಾಡ್ತಿರೋದು ಡೀಪ್ ನೆಕ್ಕು. ಸೊ ಇದು ಅವಶ್ಯಕತೆ ನಮಗಿರೋದಿಲ್ಲ. ಇದು ತೊಗೊಂಡಿದ್ದು ಮೇನ್ ಉದ್ದೇಶ ಏನಪ್ಪ ಅಂದರೆ ಶೋಲ್ಡರು ಸ್ಟ್ರೈಟಾಗಿರಲ್ಲ, ಸ್ವಲ್ಪ ಈ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡ್ವಿ. ಇವಾಗ ನಮಗೆ ಅದರ ಅವಶ್ಯಕತೆ ಇಲ್ಲ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಹೇಗಪ್ಪ ಮಾಡೋದಂದರೆ ಈಗ ಏನಿಲ್ಲ, ಜಸ್ಟ್ ಇಲ್ಲಿಗೆ ಒಂದು ಲೈನ್ನ ಆ್ಯಡ್ ಮಾಡಿ. ಇದು ತೊಗೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ ಶೋಲ್ಡರು ಡೌನ್ ಇರುತ್ತೆ, ಈ ರೀತಿ ಸ್ಟ್ರೈಟ್ ಇರೋದಿಲ್ಲ. ಅದಕ್ಕೋಸ್ಕರ ತೊಗೊಂಡ್ವಿ. ಈಗ ಫ್ರಂಟ್ ಡೀಪ್ ನೆಕ್ ಮಾಡ್ತಿರೋದ್ರಿಂದ ಇದು ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದಿಷ್ಟನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇಲ್ಲಿವರೆಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ನಾವು ವೇಸ್ಟ್ ರೌಂಡ್ ಮಾಡೋಣ. ಕೆಳಗಡೆ ವೇಸ್ಟ್ ರೌಂಡ್ ಬರುತ್ತಲ್ಲ, ಇವಾಗ ಅದನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ವೇಸ್ಟ್ ರೌಂಡ್ ನಂದು ಎಷ್ಟಿದೆ ಅಂತ ಅಂದರೆ 8.25. ನನ್ನ ವೇಸ್ಟ್ ರೌಂಡ್ ಬಂದ್ಬಿಟ್ಟು 33 ಇದೆ ಮೆಷರ್ಮೆಂಟಲ್ಲಿ. /4 ಮಾಡ್ತು ಅಂದರೆ 8.25 ನನ್ನ ವೇಸ್ಟ್ ರೌಂಡ್ ಬರುತ್ತೆ. ಈಗ ನಾನು ಇಲ್ಲಿಂದ ಇಲ್ಲಿಗೆ 8.25 ಮಾರ್ಕ್ ಮಾಡ್ಕೊಳ್ತೀನಿ. ಜೊತೆಗೆ +1ನ ಆ್ಯಡ್ ಮಾಡ್ತೀನಿ. 8.25 ಅಂದರೆ +1 ಅಂದರೆ 9.25ನ ಆ್ಯಡ್ ಮಾಡಬೇಕು. ಸೊ ಕರೆಕ್ಟಾಗಿ ನಾನು 9.25ಗೆ ಮಾರ್ಕ್ ಮಾಡಿಕೊಂಡೆ. ಓಕೆನಾ? ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡೆಲ್ಲ ಅಲ್ಲಿಂದ 1.5 ಎಕ್ಸ್ಟ್ರಾ. ನಾವಿಲ್ಲಿ ಹೇಗೆ 1.5 ಎಕ್ಸ್ಟ್ರಾ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಇಲ್ಲಿಂದ 1.5 ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು 1.5. ಸೊ ಇಲ್ಲೂ ಕೂಡ 1.5. ಸೊ ನೆಕ್ಸ್ಟ್ ಇದನ್ನು ಈಗ ಮಾರ್ಕ್ ಮಾಡ್ಕೊಂಡು ಆದಮೇಲೆ ವೇಸ್ಟ್ ರೌಂಡನ್ನ ಜಾಯಿನ್ ಮಾಡ್ಕೋಬೇಕು. ಈಗ ಈ ರೀತಿ ಸ್ಕೇಲ್ನ ತೊಗೊಂಡು ನಾನು ಜಾಯಿನ್ ಮಾಡ್ಕೋತೇನೆ. ಇದು ಸ್ವಲ್ಪ ಕ್ರಾಸ್ ಬರುತ್ತೆ, ಹೇಗಾದರೂ ಬರಲಿ ಜಾಯಿನ್ ಮಾಡ್ಕೊಳ್ಳೋದು ಅಷ್ಟೇ. ನಮಗೆ
ನೋಡಿ ಈ ರೀತಿ ಈ ಲೈನಿಂದ ಈ ಲೈನ್ಗೆ ಆ್ಯಂಡ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅಲ್ಲಿಂದ ಅಲ್ಲಿಗೆ ನೋಡೋದಿಲ್ಲ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಮ ವೇಸ್ಟ್ ರೌಂಡ್. ಓಕೆನಾ? ಸೊ ಇದಿಷ್ಟು ನಮ್ಮ ಬ್ಯಾಕ್ ಪಾರ್ಟ್. ಓಕೆನಾ? ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಮಾರ್ಕ್ ಮಾಡಿದ್ದೀನಲ್ಲ, ಇದಿಷ್ಟು ಬ್ಯಾಕ್ ಪಾರ್ಟ್. ಈಗ ನೋಡ್ತಾ ಇರ್ಬೋದು, ಇದಿಷ್ಟು ನಮ್ಮ ಬ್ಯಾಕ್ ಪಾರ್ಟ್. ಇಲ್ಲಿ ನಮಗೆ ನೆಕ್ ಬರುತ್ತೆ. ನಾನು ಫ್ರಂಟ್ ಪಾರ್ಟ್ ತಿಳಿಸ್ಕೊಡ್ಬೇಕಾದ್ರೆ ನೆಕ್ ಹೇಗೆ ಮಾರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೆಕ್ ಬಿಟ್ಟು ಇನ್ನೆಲ್ಲ ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್ ತೊಗೊಂಡು ಕಂಪ್ಲೀಟ್ ಆಗಿದೆ ಮಾರ್ಕಿಂಗು. ಇದಾದಮೇಲೆ ಕಟ್ಟಿಂಗ್ ಅಷ್ಟೇ ಬ್ಯಾಲೆನ್ಸ್ ಇರುತ್ತೆ ಬ್ಯಾಕ್ ಪಾರ್ಟಲ್ಲಿ. ಸೊ ಇದೇನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ನಿಮಗೆ ಈ ನೋಟ್ಸ್ ಪಿಕ್ಚರ್ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ, ನೋಟ್ಸ್ ಪಿಕ್ಚರ್ ಅಂತ ಹೇಳಿ ನನ್ನ ಹತ್ರ ಎಲ್ಲ ಇರೋ ಪ್ರತಿಯೊಂದು ಚಾರ್ಟ್ನೂ ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ಲ, ಹೇಗೆ ನಾವು ಒಂದು ಮೆಜರ್ಮೆಂಟ್ನ ತೊಗೊಂಡು ಅದಕ್ಕೆ ಏನೆಲ್ಲ ಆ್ಯಡ್ ಮಾಡಿಕೊಂಡು ಏನೆಲ್ಲ ಮೈನಸ್ ಮಾಡಿಕೊಂಡು ಲೆಕ್ಕಾಚಾರ ಮಾಡಿಕೊಂಡು ನಾವು ಹೇಗೆ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡಿದ್ವಿ ಅಂತ ಹೇಳಿ. ಇದೇ ರೀತಿ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ತೀನಿ. ನಾನು ಈ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ನ ತಿಳಿಸ್ಕೊಡ್ಬೋದಿತ್ತು, ಬಟ್ ತುಂಬ ಲಾಂಗ್ ಆಯಿತು ಅಂದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ನೀವು ಬ್ಯಾಕ್ ಪಾರ್ಟ್ನ ಮೆಜರ್ ಮಾಡಿಕೊಂಡು ಮಾರ್ಕಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟ್ನ ಹೇಗೆ ಮಾರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಫಸ್ಟ್ ಏನಾದರೂ ಟೈಲರಿಂಗ್ ಮಾರ್ಕಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಈ ರೀತಿ ಕ್ರಾಸ್ ಶೀಟ್ ಮೇಲೇ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ನೀವು ಪರ್ಫೆಕ್ಟ್ ಆದಮೇಲೆ ಫ್ಯಾಬ್ರಿಕ್ ಮೇಲೆ ಮಾಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ದು ಏನೇ ಡೌಟ್ ಇತ್ತು ಅಂದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅದೇ ಯಾವುದಪ್ಪ ಅಂದರೆ ಫ್ರಂಟ್ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ಹೇಳಿ. ಸೊ ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.